ಬಂದೆ ಕಾಂತ ಕಾಂತಿ ಅಂಥ ಕಾರ್ಯ ಏನಿರುವುದು ಅಲ್ಲವ ಸುಂದರ ಕಾಂತಿ ಹೇಳುವನಕ್ಕೆ ಚೆನ್ನಾಗಿ ಹೇಳು ಬಾರೇ ಓ ಚೆಲುವೆ ಸ್ವಾತಿ ಮಣಿ ಸುಂದರ ಹೇ ಸುಂದರಿ ಬೇರೆ ಯಾರು ಅಲ್ಲ ಭಾರತ ವೀರನಾದ ಮಧ್ಯಮ ಪಾಂಡವ ಅರ್ಜುನನು ತನಗಿಂತ ಯುಕ್ತ ಸತ್ಯ ಭಕ್ತಿಗಳಲ್ಲಿ ತನ್ನ ಸರಿಜಮನಾದವರು ಯಾರಿಲ್ಲವೆಂದು ಹೇಳುತ್ತಿದ್ದಲ್ಲ ಇಂಥ ವೀರಾದ ವೀರನ ಗತಿ ಏನಾಯ್ತು ಎಂದು ಊಹಿಸಿ ನೋಡಿದರೆ ತಿಳಿಯಿತು. ನೋಡು ರುಕ್ಮಣಿ ಇಂದಿನ ಸುಂದರ ನಮ್ಮಣ್ಣನನ್ನು ನೀನು ಈ ರೀತಿಯಾಗಿ ಜರಿದು ಮಾತನಾಡುವೆಯಾ? ಹೌದು ಸುಂದರಿ. ಸುಂದರ ಸುಂದರಿ ನಮ್ಮ ಅಣ್ಣನ ಪರಾಕ್ರಮವನ್ನು ನೀನೇನು ಬಲ್ಲೆ? ಸುಂದರ ನಾನು ಬಲ್ಲೆನ ಸುಂದರಿ. ಪ್ರಿಯ ಸುಂದರ ಸುಂದರಿ ಪ್ರಾಣೇಶ್ವರ ಪ್ರಾಣೇಶ್ವರಿ ವಾಸುದೇವನೇ ಶೇಷ ಶಯನನೇ ವಾಸುದೇವನೇ ಶೇಷ ಶಯನನೇ ಪರಮ ಪುರುಷ ಪಾಲನಾಂಗ ಪರಂದಾಮನೇ ಪರಂದಾಮನೇ ಎಲ್ಲ ಮೋಹನಾಂಗನೇ ವಾಸುದೇವನೇ ಶೇಷ ಶಯನನೇ ನಮ್ಮಣ್ಣನ ಪಲ್ಗುಣನೋ ಅಸಮ ವೀರನೋ ಸುಂದರ ಸುಂದರಿ ನಮ್ಮ ಅಣ್ಣನನ್ನು ನೀನು ಈ ರೀತಿಯಾಗಿ ಜರಿದು ಮಾತನಾಡುವೆಯಾ? ನಮ್ಮ ಅಣ್ಣನ ಪರಾಕ್ರಮವನ್ನು ನೀನೇನು ಬಲ್ಲೆ? ನಾನು ಬಲ್ಲೆನು ರುಕ್ಮಣಿ. ಸುಂದರ ಸುಂದರಿ ನಮ್ಮಣ್ಣನ ಪಲ್ಗುಣನೋ ಅಸಮ ವೀರನೋ ಆದರೆಂದು ನಿಂತ ಮಾತ್ರ ಜರಿಯಲಾರನೋ ನಂದಿ ಬಾಳ್ವನೋ ಅಸಮ ವೀರನೇ ಶಶಿಯ ರೂಪನೇ
ನಮ್ಮ ಅಣ್ಣನು ಭಕ್ತಿ ಯುಕ್ತಿಯಲ್ಲಿ ಬಲಶಾಲಿಯೂ ನಿಜ. ಹಾ. ಆದರೆ ನಿನ್ನನ್ನು ಎಂದಿಗೂ ಜರಿದು ಮಾತನಾಡುವುದಿಲ್ಲ ಕಾಂತ ಮಹಾಗುಣವಂತ. ಅಹೇ ಸುಂದರಿ, ಹಾಗಾದರೆ ಮತ್ತೆ ಹೇಳಿದ ಕೇಳು. ಚೆನ್ನಾಗಿ ಹೇಳು. ಬಾರೆ ಪ್ರೀತಿ ಎನ್ನಯ ಪ್ರೇಮದ ಸಖಿ. ಬಾರೆ ಪ್ರೀತಿ ಪ್ರೇಮದ ಬರೀ ಬರೀ ಎಂದಾಲೆ ಎಲ್ಲ ಬರೇ ಬರೇ ಎಂದಾಲೆ ಬಾರೆ ಪ್ರೀತಿ ಎನ್ನಯ ಪ್ರೇಮದ ಸಖಿ. ಮಧ್ಯಮ ಬಾಂಧವ ಅರ್ಜುನನು ಯುದ್ಧ ಶಕ್ತಿ ಪಡೆದವನು. ನಮಗೆ ಚೆನ್ನಾಗಿದ್ದಾರೆ ಸರ್. ಮಧ್ಯಮ ಬಾಂಧವ ಅರ್ಜುನನು ಯುದ್ಧ ಶಕ್ತಿ ಪಡೆದವನು. ಆತನಿಗೆ ಸಾರಥಿಯಾಗಿ ಹೋಲಿ ಕೆಲಸ ಮಾಡಿದೆನು. ಚೆನ್ನಾಗಿದ್ದಾರೆ. ಆತನಿಗೆ ಸಾರಥಿಯಾಗಿ ಹೋಲಿ ಕೆಲಸ ಮಾಡಿದೆನು. ನಾರದರ ಮಾತುಗೆ ಓಡೋಡಿ ಬಂದೆನು. ಚೆನ್ನಾಗಿದ್ದರು. ನಾರದರ ಮಾತು ಕೇಳಿ ಓಡೋಡಿ ಬಂದೆನು. ಆತನು ನನ್ನ ಸಾಧನೆ ಮಾಡಿದನು. ಆತನು ನನ್ನ ಸಾಧನೆ ಮಾಡಿದನು. ಬಾರೆ ಪ್ರೀತಿ ಎನ್ನಯ ಪ್ರೇಮದ ಸಖಿ. ಬಾರೆ ಪ್ರೀತಿ ಎನ್ನಯ ಪ್ರೇಮದ ಸಖಿ. ಹೇ ಪ್ರಿಯೆ, ಬೇರೆ ಯಾರು ಅಲ್ಲ, ಮತ್ತಾರು ಪ್ರಿಯ? ಭಾರತ ವೀರನಾದ ಮಧ್ಯಮ ಪಾಂಡವ ಅರ್ಜುನನು ಆ, ತನಗಿಂತ ಯುಕ್ತ ಶಕ್ತಿ ಭಕ್ತಿಗಳಲ್ಲಿ ಆ, ಮಿಂಚಿದವರು. ಈ ಲೋಕದವರು ಇಲ್ಲವಂತಲೂ ನಾನೇ ಆತನಿಗೆ ಸಾರಥಿಯಾಗಿದ್ದರಿಂದ ಆ, ಆತನಿಗೆ ನಾನು ಕೇವಲ ಕೂಲಿಗೈಯುವ ಆಳಿಗಿಂತಲೂ ನನ್ನನ್ನು ಭಕ್ತರಿಲ್ಲವಂತಲೂ ಇವ ಎಲ್ಲವರನ್ನ ನಮ್ಮ ನಾರದ ಮುನಿ ತನ್ನ ಸ್ವಾಧೀನೆಯನ್ನು ಮಾಡಿ ಕೋಪಾದನಂತರಾದಳು. ಆ, ರುಕ್ಮಿಣಿ ಸುಂದರ ಅಂತದಿಕ್ ಮುನಿಪುಂಗ ಅವರಿಂದ ತಿಳಿದು ಬಂದು ನೋಡ್ರಿ. ರುಕ್ಮಿಣಿ ನಿಲ್ಲಿರವಾಣಿ ಸುಂದರ, ಸುಂದರಿ, ನಮ್ಮ ಅಣ್ಣನ ಪರಾಕ್ರಮವನ್ನು ತಿಳಿಯದೇ ಮಾತನಾಡುವೆಯಾ? ಹಾ ಸುಂದರ, ಸುಂದರಿ, ನಮ್ಮ ಅಣ್ಣನ ಪರಾಕ್ರಮವನ್ನು ಹೇಳುವಿನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ದೇವ, ಸುಂದರಿ, ಬಲ್ಲೆ ಶ್ರೀಯರಿಯೇ ನಾನಿನ್ನ ಮನ, ಬಲ್ಲೆನು ಶ್ರೀಯರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವ ಕಪಟ ಗುಣ, ನಿನ್ನಲ್ಲೇ ಇರುವ ಕಪಟ ಗುಣ. ಗೋಪಾಲ ಶ್ರೀಲೋಲ, ಮತನಾದೆ ಬಂದ ಅಮೃತದೆ, ಸಂಗ ಮತನಾದೆ ಬಂದ ಅಮೃತದೆ.
ಕಾಂತ ಹೇ ಕಾಂತೆ, ನಮ್ಮಣ್ಣನ ಭಕ್ತಿಯುಕ್ತಿಯಲ್ಲಿ ಬಲಶಾಲಿಯೂ ನಿಜ. ಹಾ. ಆದರೆ ನಿನ್ನನ್ನು ಎಂದಿಗೂ ಜರಿದು ಮಾತನಾಡುವುದಿಲ್ಲ ಕಾಂತ. ಕಾಂತೆ, ನಮ್ಮಣ್ಣನೇ ಶಕ್ತಿವಂತನೆಂದು ಹೇಳಬಹುದು ಕಾಂತ, ಮಹಾಗುಣವಂತ. ಹೇ ಸುಂದರಿ, ಇದು ಅಲ್ಲದು ಮತ್ತೆ ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಎಂದೆಂದು ಪಾಂಡವರನ್ನು ಮರೆಯಲಾರೆ, ಎನ್ನಾಯ ಮಾತನು ನೀನು ಕೇಳಲಾರೆ, ಎನ್ನಾಯ ಮಾತನು ನೀನು ಕೇಳೋ ಪ್ರಿಯ. ಎಂದೆಂದು ಪಾಂಡವರನ್ನು ಮರೆಯಲಾರೆ, ನಿನ್ನ ಮಾತು ನಮ್ಮನು ನಾನು ಕೈ ಬಿಡಲಾರೆ, ಅವರನ್ನು ಎಲ್ಲಿಗೂ ನಾ ಕೈ ಬಿಡಲಾರೆನೋ, ಕೈ ಬಿಡಲಾರೆನೋ. ಎನ್ನಾಯ ಅಣ್ಣನ ನೀನು ಜರೆಯುವೆ ಇನ್ನ, ನಿನ್ನಾಯ ಮಾತನು ನಾನು ನಂಬುವೇನೋ. ಎನ್ನಾಯ ಅಣ್ಣನ ಪೌರುಷವನ್ನ, ಪೌರುಷವನ್ನ ಸುಂದರಿ, ಚೆನ್ನಾಗಿ ಲಾಲಿಸು. ಮುಂದೆ ಬೆಳೆದನು ಕಲ್ಗುಣನು ನಿಮ್ಮಯ ಕಾಗದೆ ಮಾಡುವೆ ನಾನು ಭಕ್ತಿಲಿ ಜಾಣ, ಓ ಬಾಂಧನಿಗೆ ಬಿಗಿಲಾರ ಭಕ್ತರನ್ನು ತೋರಿಸುವೆ, ಆತನಿಗೆ ಬಿಗಿಲಾರ ಭಕ್ತರನ್ನು ತೋರಿಸುವೆ, ಪದವನ್ನು ಮುರಿಯುವೆ ಆತಗೆ ಪಾಲನೆ. ಎನ್ನಾಯ ಮಾತು ಪಾಂಡವರನ್ನು ಕರೆಯಲಾರೆ, ಎಂದೆಂದೂ ನಿಮ್ಮನ್ನು ನಾನು ಕೈ ಬಿಡಲಾರೆ, ಅವರನ್ನು ಎಲ್ಲಿಗೂ ನಾ ಕೈ ಬಿಡಲಾರೆನೋ, ಕೈ ಬಿಡಲಾರೆನೋ. ಹೇ ಸಾಧ್ಯಮಣಿ, ಸುಂದರ, ಅರ್ಜುನನಿಗಿಂತಲೂ ಯುಕ್ತ ಶಕ್ತಿ ಭಕ್ತಿಗಳಲ್ಲಿ ಹೆಚ್ಚಿನವರು ಇರುವರು. ಯಾರಿರುವರು? ಹೇ ಸುಂದರಿ, ಸುಂದರ, ಅವರನ್ನು ಈಗಲೇ ನಿಮ್ಮ ಅಣ್ಣನವರಿಗೆ ಕರೆಸಿ ಪ್ರತ್ಯಕ್ಷ ಮಾಡಿಸಬೇಕೆಂಬುದು ಎನ್ನ ಅಭಿಲಾಷ. ಹಾ, ಇರಲಿ, ಇಷ್ಟರೊಳಗೆ ಕಾಣಲು ಅರ್ಜುನನ ಬರುತ್ತಾನೆಂದು ಮುನಿಪುಂಗವರೇ ತಿಳಿಸಿದರು. ಹಾ. ವಾಣಿ ಕಲಿಕೆಯರ ವಾಣಿ. ಅರ್ಜುನ, 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 ಭೂಪತಿ, ಅತಿ ಜಾಗೃತಿಯಿಂದ ಶ್ರೀಕೃಷ್ಣ ಇರಲ್ಲ ರಥವನ್ನು ಬಿಡಿಸಾರದೆ, ಅತಿ ಜಾಗೃತಿ ನಿಮಿಷ ಮೇಲೆ ಭೂಪತಿ. ಅಹೋ ನಮೋ ನಮೋ ಶ್ರೀಕೃಷ್ಣ ಪರಮಾತ್ಮ. ಸರ್ವರು ಕುಶಾಲದಿಂದಿರುವರು ನಾರಾಯಣ ಅಧಿಕ ಬಲದೊರೆಡ. ದೀರ್ಘಾಯುಸ್ಸು ಮಸ್ತು ಮೇಲೆ ಕೇಳು ಅರ್ಜುನ. ಅಹೋ ದೇವ ಅರ್ಜುನ, ಜಗದೇಕ ವೀರರಾದ ಭೀಮ ಅರ್ಜುನರ ನಾವಿರಲ ಪಾಂಡವರಿಗೆ ಐವರಿಗೆ ಕುಶಲವೇ ಸರಿ. ಹಾ, ಇನ್ನ ಕಂಡ ಮಂಡಲಕ್ಕೆ ಸಮಭಾಗಿಗಳಾದ ಪಾಂಡವರಿಗೆ ನಿನ್ನನ್ನು ಕರೆದವಾದಂತ ಧರ್ಮರಾಜನ ಆಜ್ಞೆಯಿಂದಾಯ್ತು. ಹಾ. ತಪ್ಪಿ ಕಾರಣ ಧರ್ಮರಾಜನಲ್ಲಿ ಹೋಗೋಣ ನಡಿ ಭಾವ, ಮುಂದೆ ತಿಳಿಯೋದು ಇದರ ವಿಷಯವ. ಆಗಲು ಅರ್ಜುನ ಹಣಮಾಡಿಗೆ ಹೋಗಲು ನಾರಾಯಣ. ಅಹೇ ರಮಣಿ, ಇನ್ನು ನೀನು ಅಂತ
ತಿರುಳು ರಮಣಿ ಸದ್ಗುಣ ಭರಣಿ ಹೇಳು. ಇದೇನು ಚೆನ್ನಾಗಿ ಹೇಳು. ಜಯ ಭಾರತ ಪ್ರಭುವೇ ಮನುಸಾರ ಕೂಗಿ ಕರೆವೆ ಜಯ ಭಾರತ ಪ್ರಭುವೇ. ಶ್ರೀಕೃಷ್ಣ ಪರಮಾತ್ಮ ಚೆನ್ನಾಗಿ ಕೇಳು. ಧರ್ಮಜ ಚೆನ್ನಾಗಿ ಹೇಳು. ಜಯ ಭಾರತ ಪ್ರಭುವೇ ಮನುಸಾರ ಕೂಗಿ ಕರೆವೆ ಜಯ ಭಾರತ ಪ್ರಭುವೇ. ನಾರಾಯಣ ಚೆನ್ನಾಗಿ ಕೇಳು. ಧರ್ಮಜ ಚೆನ್ನಾಗಿ ಹೇಳು. ಇದುವರೆಗೆ ನಮಗೆ ತೊಂದರೆಯಿಲ್ಲ. ನಾರಾಯಣ ಚೆನ್ನಾಗಿ ಕೇಳು. ಧರ್ಮಜ ಚೆನ್ನಾಗಿ ಹೇಳು. ಇದುವರೆಗೆ ನಮಗೆ ತೊಂದರೆಯಿಲ್ಲ. ಒಂದು ಕಷ್ಟಗಳೆಲ್ಲ ದೂರ ಮಾಡುವ ದೇವ. ಶ್ರೀಕೃಷ್ಣ ಪರಮಾತ್ಮ ಚೆನ್ನಾಗಿ ಕೇಳು. ಧರ್ಮಜ ಚೆನ್ನಾಗಿ ಹೇಳು. ಒಂದು ಕಷ್ಟಗಳೆಲ್ಲ ದೂರ ಮಾಡುವ ದೇವ ಜಯ ಭಾರತ ಪ್ರಭುವೇ ಮನುಸಾರ ಕೂಗಿ ಕರೆವೆ ಜಯ ಭಾರತ ಪ್ರಭುವೇ. ಓಹೋ ಸದ್ಭಕ್ತ ಜನ ಪ್ರೇಮಿಯಾದ ಮಧುಸೂದನ ಧರ್ಮಜ ಏನು ಹೇಳಿದೆ ಎನ್ನ ಹೆಸನ ಹಾ. ಪರಮಾತ್ಮ ಹಾ. ನಿನ್ನ ಅಂತಃಕರಣ ಪ್ರಭಾವದಿಂದ ಹಾ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹಾ. ವೈರಿ ವರ್ಗಗಳನ್ನು ಹತಗೊಳಿಸಿ ಹಾ. ಶ್ರೀ ಸಾಮ್ರಾಜ್ಯವನ್ನು ಕಂಡೆವು. ಹಾ. ಓಹೋ ನಾರಾಯಣ ಧರ್ಮಜ. ನನಗೆ ಮಾತ್ರ ಶುಭ ತೋರುವುದು. ಹಾ. ಅದು ಯಾತಕ್ಕೆಂದರೆ ಯಾತಕ್ಕೆ ಧರ್ಮಜ? ಯುದ್ಧದ ಅಣ್ಣ ತಮ್ಮದೆ ಎನ್ನದೆ ಹಾ. ಗುರು ಹಿರಿಯದೆನ್ನದೆ ಶತ್ರುಗಳ ಮತ ಅನುಸರಿಸಿ ಹಾ. ಅವರನ್ನು ಹತಗೊಳಿಸಿದ್ದವು. ಕರ್ಮ ಪರಿಹಾರ ಮಾಡಿಕೊಳ್ಳಲು ದಾರಿಯ ತೋರ ಮುರಾರಿ ತೋರ್ಸ ಮಾರ್ಗದ ದಾರಿ. ಹಾ. ಧರ್ಮನಂದನ ನಾರಾಯಣ ಹಾಗಾದ್ರೆ ಹೇಳುವನೆ ಕೇಳ. ಅದೇನು ಚೆನ್ನಾಗಿ ಹೇಳು. ನಿನ್ನಯ ವ್ಯಸನ ವೈಗೆ ಕುಂತಿ ಪುತ್ರನೇ ಕೇಳೋ ಧರ್ಮರಾಜನೇ. ಧರ್ಮಜ ಶ್ರೀಕೃಷ್ಣ ಪರಮಾತ್ಮ ಬಿಡ ಬಿಡ ನಿನ್ನ ವ್ಯಸನ ವೈಗೆ ಕುಂತಿ ಪುತ್ರನೇ ಕೇಳೋ ಧರ್ಮರಾಜನೇ. ಪಾಪದ ಕರ್ಮವ ಕಳಿಬೇಕಾದರೆ ಬ್ರಾಹ್ಮಣ ಕರೆಸೋ ಕೋರಿನಾದ ವಸ್ತುಗಳಿಂದ ದಾನಗೈಸೋ ಧರ್ಮಜ ದಾನಗೈಸೋ. ಬಿಡು ನಿನ್ನ ವ್ಯಸನ ವೈಗೆ ಕುಂತಿ ಪುತ್ರನೇ ಕೇಳೋ ಧರ್ಮರಾಜನೇ. ಧರ್ಮಜ ಶ್ರೀಕೃಷ್ಣ ಪರಮಾತ್ಮ ಚೆನ್ನಾಗಿ ಹೇಳು. ಪಾಪದ ಕರ್ಮವ ಕಳಿಬೇಕಾದರೆ ಬ್ರಾಹ್ಮಣ ಕರೆಸೋ ಕೋರಿನಾದ ವಸ್ತುಗಳಿಂದ ದಾನಗೈಸೋ. ಯೌವನ ಸ್ವರ ಬಳಿಯಲ್ಲಿ ಇರುವ ಕುದುರೆಯ ತರಸೋ ಧರ್ಮಜ ಕುದುರೆಯ ತರಸೋ. ಬಿಡು ಬಿಡು ನಿನ್ನ ವ್ಯಸನ ವೈಗೆ ಕುಂತಿ ಪುತ್ರನೇ ಕೇಳೋ ಧರ್ಮರಾಜನೇ. ಧರ್ಮಜ ನಾರಾಯಣ ಚೆನ್ನಾಗಿ ಹೇಳು. ಬಿಡು ಬಿಡು ನಿನ್ನ ವ್ಯಸನ ವೈಗೆ ಕುಂತಿ ಪುತ್ರನೇ ಕೇಳೋ ಧರ್ಮರಾಜನೇ. ಅಹೋ ಧರ್ಮಜ ನಾರಾಯಣ
ಈಗ ನಿನಗೆ ಬಂದ ಪಾಪ ಕರ್ಮ ಪರಿವಾರವಾಗಬೇಕಾದರೆ ಹಾ ಹಿಮವತ್ ಪರ್ವತ ತಪ್ಪನಲ್ಲಿದ್ದ ಧನಾನಿಧಿಯಂ ತಂದು ಪುರೋಹಿತ ಬ್ರಾಹ್ಮಣರ ಕನಕ ವಸ್ತು ವ್ಯಾಜ್ಯಗಳನ್ನು ಗೈದು ಹಾ ಅದು ಅಲ್ಲದೆ ಅದಲ್ಲದೆ ಸಕ್ಷರದಿಂದ ಬೆರೆಯುವ ಆ ಕುದುರೆಯನ್ನು ನಿಮ್ಮ ಸಾಹಸದಿಂದ ತಂದು ಶಾಸ್ತ್ರೋತ್ಪ್ರಕಾರವಾಗಿ ಪೂಜಿಸಿ ಆ ಕುದುರೆಯ ಪಡಿಯೊಳಗೆ ನಿಮ್ಮ ಬಂಗಾರದ ತಗಡಿನ ಮೇಲೆ ನಿಮ್ಮ ಅಂಕಿತವನ್ನು ಬರೆದು ಬಂಧಿಸು. ಹಾ ಧರ್ಮಜ ನಾರಾಯಣ ವಿದ್ಯಾರ್ಥಿಯು ಸ್ವಚ್ಛತೆಯಿಂದ ತುರಂಗವನ್ನು ಬಿಡಬೇಕು. ಆ ದಗ್ನದ ಹಿಂದೆ ಮುಂದೆ ಮಾರ್ಪಲರೊಂದಿಗೆ ವೀರರನ್ನ ಕಳಿಸು. ಈ ರೀತಿ ಅಶ್ವಮೇಧ ಯಾಗವು ಸಾಂಗವಾಗಿ ಪೂರೈಸಿದ್ರೆ ನಿಮ್ಮ ಪಾಪ ಪರಿಪಕ್ಷವಾಗಬಲ್ಲದು. ಇನ್ನು ಮುಹೂರ್ತವು ಸಮೀಪಿಸಿರುವುದು. ಯಾಗವನ್ನು ಮಾಡಲು ಪ್ರಾರಂಭಿಸು ರಾಜ ರವಿಕೋಟಿ ದೇಶ. ನಿನ್ನ ಅಪ್ಪ ಸಾರಥಿ ಹೋ ದೇವ ಋಷಿಕೇಶ ಪ್ರದ್ಯುಮ್ನ ಋಷಿಕೇಶ ಪ್ರದ್ಯುಮ್ನ ಮಗನಾದರೊಂದಿಗೆ ಜಾಗ್ರತೆಯಿಂದ ಬರುವ ಸಾರಥಿ ಅತಿ ಜಾಗ್ರತೆ ನಿಮಿಷ ಭೂಪತಿ ಋಷಿಕೇತ ಋಷಿಕೇತ ಬರ್ರ ಹಾರಿ ಒಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲೋ ರಾತ್ರಿ ಕನಸಿನಾಗ ಬಂದ ಕಾಡುತ್ತಾಳ ಹಗಲೋ ರಾತ್ರಿ ಕನಸಿನಾಗ ಬಂದ ಕಾಡುತ್ತಾಳ ಋಷಿಕೇತ ಹಾರೇ ಬಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲೋ ರಾತ್ರಿ ಕನಸಿನಾಗ ಬಂದ ಕಾಡುತ್ತಾಳ ಹಗಲೋ ರಾತ್ರಿ ಕನಸಿನಾಗ ಬಂದ ಕಾಡುತ್ತಾಳ ನಿನ್ನಿನ ರಾತ್ರಾಗ ಗೆಳತಿ ಫೋನ್ ಮಾಡಾಳ ನಿನ್ನಿನ ರಾತ್ರಾಗ ಗೆಳತಿ ಫೋನ್ ಮಾಡಾಳ ಮನೆಯಗ ವಿಷಯ ನನಗೆ ತಿಳಿಸಿ ಹೇಳಳ ಮನೆಯಗ ವಿಷಯ ನನಗೆ ತಿಳಿಸಿ ಹೇಳಳ ಸ್ವಾದರ ಮಾವನ ಮಾಡಿಕೋ ಅಂತವರ ಮನೆಯಾಗ ಜಗಳ ಸ್ವಾದರ ಮಾವನ ಮಾಡಿಕೋ ಅಂತವರ ಮನೆಯಾಗ ಜಗಳ ಮನಸ್ಸು ಒಬ್ಬರಿ ದೇಹ ಒಬ್ಬರಿಗೆಂಗ ಕೊಡುತ್ತಾಳ ಮನಸ್ಸು ಒಬ್ಬರಿ ದೇಹ ಒಬ್ಬರಿಗೆಂಗ ಕೊಡುತ್ತಾಳ ಕೈಲಾಸ್ ದಿತ್ತೈತಗ ತಿಗತೈತಗ ಯಾರು ಬಿಡ್ರ ಬಾಬುಲ್ಲಾರ ಯಾರು ಬಿಡ್ರ ದೊಡ್ಡ ಮನೆ ಭೀಮಪ್ಪ ಅವರು ಅವಳಪ್ಪ ಅರೆ ಸಬಾಸ್ ಅವಳಪ್ಪ ಕತ್ತಗ ದಿಮ್ಮಿತ ಕತ್ತಗ ದಿಮ್ಮಿತ ದಿಮ್ಮಿ ದಿಮ್ಮಿ ದಿತ್ತಗ ದಿಮ್ಮಿತ ಬಲ 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 ಅವಳಪ್ಪ 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 ಪ್ರದ್ಯುಮ್ನ ಕರ್ಕೊಂಬರಪ್ಪ ಪ್ರದ್ಯುಮ್ನ ಅಣ್ಣ ಯಾರಿಲ್ಲ ಬಾಣ ಬಿಡ್ಬಾರ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತ ನನಗೆ ಮಾಡ್ತಾಳ ಕಾಟ ಸೈಲೆನ್ಸ್ ದಿತ್ತೈತಗ ತೆಗೆದೈತಗ
ಅಮ್ಮ ದೇವೋತ್ತಮನು ಧಾರ್ಮಿಕಳಿಗೆ ದೇವ ಚಟ ಸ್ಫುಟ ಘಟನೆ ವಡದೆಲವ ದುರ್ಬಟರ ಸುಬಟಲ ಸಭಾ ತಟಕ ತೋಟಿ ಮೀಸಗದ ಕರ ಸಂಪುಟಲಾಗ ತಟಿ ಪ್ರಭಾ ತಟಕ ದಿಟದಿಂದ ಬಡಾಟೋಪಂ ಬೈದ ಬರ ಲಾಮ್ ಅನ್ನವ ದೇವ ಹರಿಕಟಕ ಒಂದು ಹೋರ ಪುಟಕ್ಕೆ ಬಿಡದೇವ ಕಲಿಬಟ ಮುಂಭಾಗದಲ್ಲಿ ನಿಂತು ಚಟ ಇಲ್ಲದ ನಟ ನಟಿಸುತ್ತ ಬೋರ್ಗಡಿಸುತ್ತ ಮಾತನಾಡಿಸುವ ಬಟೋರ್ ಮೊಕಟಮಣಿ ನೀನು ಯಾರು ನಿನ್ನ ನಿಜ ಘಟಕದವನು ಚಟ ಇಲ್ಲದ ದಿಟವಾಗಿ ಎಲ್ಲ ಮುಂದೆ ಘಟಿಸಲ ಬಟನ ಕೊಟ್ಟಿಲ ಮಜೀದನ ಓ ದೇವ ನಾವು ದಾರಂದರೆ ಮಠವನ್ನು ಕಡಿಸೋಕೆ ನಾನೇನು ಶಿವಕುಮಾರ ಸ್ವಾಮೀಜಿ ಅಲ್ಲ, ಸರ್ವರಿಗೂ ಸಂಗೀತ ಪಾಠವನ್ನು ಹೇಳಿಕೊಡಕ್ಕೆ ನಾನೇನು ಪುಟ್ಟರಾಜ ಗವೈಯೂ ಅಲ್ಲ, ಯಾರಿಗೆ ಗೊತ್ತಿಲ್ಲದಂಗೆ ದಾನ ಧರ್ಮ ಮಾಡಲಕ್ಕೆ ನಾನೇನು ಡಾಕ್ಟರ್ ಪುನೀತ್ ರಾಜ್ಕುಮಾರನು ಅಲ್ಲ. ಇಂಥವರಲ್ಲಿ ದಟ್ಟನಾಗಿ ಬಂದಿರುವ ಇಟಿಗೆ ಶಿವ ಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಮ್ಮ ಸಾರಥಿ ನಾವು ದಾರಂದರೆ ನೀವು ದಾರು ದೇವ. ಮಾರ್ತಾಂಡ ಮಂಡಲನಂತೆ ಶೇಕ್ಷಮನೆ ಖಚಿತ ಕಂಠಾವರನಿಂದ ಮೆರೆಯುವ ಅಂಟಿಗಳಿಗೆ ಮನ ಉಂಟು ಮಾಡು ಅಂಟನೆ ಕೇಳು ಬಲ ಬಡು ಬಡದ ನಾಮಕಿತ ಬಲ ಸಾರದೆ ಭೂಪತಿ ಎಣ್ಣೆಯ ಬಡುದರ ಬುಚ್ಚಾಕಿದ ಬೋರ್ ಕರೆಯುವ ಈ ಕೋದಂಡದ ಆರ್ಭಟಕ್ಕೆ ಬಳಿರಿಯ ಕನಸಕ್ಕಿ ಮಿಕ್ಕಿ ಮೀರಿದ ವೈರಿ ಶಿಖರ ಮಣ್ಣು ಮುಕ್ಕಿಸುವಂತ ಮಾಡುವ ಬಲ ಬಲ ಎಲ್ಲ ಸಾರಥಿ ಭೂಪತಿ ಅತಿ ತೀರ ವೀರ ಉಗ್ರದರ ಕಂಠಿರುವಾಗ ಜಡ ಜಬವ ಜಡಜಾಕ್ಷ ಬಿಡುಗಣ್ಣಾದಿಗಳು ಅಡಿಗಡಿಗೆ ಬಿಡಿದ ಕಡುಚಂಗು ಬಳಿರೇ ಎಂದುಕೊಂಡವರು. ಸಾರಥಿ ಭೂಪತಿ ಬಳಿರೆ ಯಾವ ದ್ವೈರ್ಯ ಮಂಡಲದ ಗಂಡ ಬೇರುಂಡನಂತೆ ಲೆಕ್ಕವಿಲ್ಲದ ರಿಪಗಳು ಪಕ್ಕಲ ಬಗ ಮುರಿದು ಮಿಕ್ಕಿ ಮೀರಿದ ವೈರಾಂಕಿತ ಬಲ ಬಲ ಸಾರಥಿ ಭೂಪತಿ ಯುದ್ಧ ಮಂಡಲದೋಳಿ ಎದುರ್ಕೊಂಡು ಬರುವ ಈ ಬಂಡರ ಬಂಡಗಳನ್ನು ಈ ಕೋದಂಡದಿಂದ ದಿಂಡಿಗಳಿಗೆ ಎಣ್ಣೆಯ ಪಾದ ದ್ವಯಗಳಿಂದ ತಾಂಡವಾಡಿ ಕಂಡಂಗಳಿಗೆ ಇಂದು ಭೂತಾದಿಗಳಿಗೆ ದಂಡಿಯಾಗಿ ಉಣಬಡಿಸುವ ಚಂಡ ಪ್ರಚಂಡ ಹೈತ್ವ ದಂಡ ಇಂದ ಶುದ್ಧವಾದ ಮೇಲೆ ಮುಂದೆ ಕಾ ಸರ್ಪ ಸೈನ್ಯನವಲ್ಲ ಅಲ್ಲ ಸಾರಥಿ ಭೂಪತಿ ಅಲ್ಲ ಸಾರಥಿ ಭೂಪತಿ ಇಂಥ ಶುದ್ಧವಾದ ಮುಂದಿನ ಕಾಲ ಸರ್ಪ ಸೈನ್ಯನವಲ್ಲ ಮಹಿಳೆ ರಮಣಾವತಿಯ ಅಮ್ಮನ ಗರ್ಭದಲ್ಲಿ ಎಂಟನ ಗರ್ಭದಲ್ಲಿ ಜನಿಸಿ ಗೋಕುಲದಲ್ಲಿ ಪ್ರಶಸ್ತವಾದ ಹಸ್ತಿನಾವತಿಯಂ ಪರಿಪಾಲಿಸಿ ವೀರಾದಿ ವೀರ ಪಂಚಪಾಂಡವರ ಮನಸ್ಸು ಸಂತೋಷಪಡಿಸುವ ಧೀರ ಋಷಿಕೇತು ಮಹಾರಾಜನಂತೆ ಜೈಬೇರಿ ವರ್ಷ ಸರ್ತಿ ಓಡಿಸಿ ಜೈಬೇರಿ ಜಾಗ್ರತೆ ಬಲ 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 ವೀರ ಋಷಿಕೇತು ಮಹಾರಾಜರು ತಾವಾದರೆ ಬಂಗಾರದಂತ ಕಂಗಳಿಸುವ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಭೂಪತಿ ಈ ಶೃಂಗಾರವಾದ ಕಂಗಳಿಸುವ ಸಭಾನಿಲಯಕ್ಕೆ ಬಂದ ಸದ್ಯ ವಿಷಯವೇನೆಂದರೆ ಅದೇನು ದೇವ? ತ್ರೀ ಜಗನ್ ಮಂಡಲದೊಳಿ ನನಗೆ ಸಮದಂಡಿಗಳಿಗಿಲ್ಲದ ಧರ್ಮ ಸರ್ವರೂಪ ಧರ್ಮರಾಜ ಸಿಕ್ಕಪ್ಪನ ಅಪ್ಪಣೆ ಪ್ರಕಾರ ಯಜ್ಞಾಶ್ವಂ ಎದುರುಕೊಂಡು ಬಂದವರ ಗುಂಡಿಯಂ ಸಡಲಿಸಿ ಈ ಪಾಂಡವರ ಯಜ್ಞಾಶ್ವಕ್ಕೆ ಈ ಕುದುರೆಯಂ ತಂದು ಧರ್ಮರಾಜ ಶ್ರೀಕೃಷ್ಣರಿಗೆ ಒಪ್ಪಿಸುವ ಬರೋಣಾಯ್ತು ಗಂಡಿಯ ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ ಚೇತು ಭೂಪತಿ ಮತ್ತೆ ಮುಂದೆ ಏನು ಸಂಗತಿ? ಒಳ್ಳೆಯದು ಭೂಪತಿ, ನಿಮ್ಮ ಪೀಠವನ್ನು ಅಲಂಕರಿಸಿ ಜಾಗೃತಿ.
ಸೈಲೆನ್ಸ್. ಗುಡಿಕ್ಕೆಂದು ಸಿಂಹ ಹೆಜ್ಜೆಯನ್ನು ಇಡುತ್ತಾ ಬಂದ ಊರನನ್ನು ದಾರಂದು ಕೇಳಿದ ದೊರೆಯ ಬಕ್ಕಿನ ಸಿರಿಯ ಅಮ್ಮ ದೇವತ್ತಾರನ್ನು ಕೇಳಿದ ಜಂಬವೈರಿಗಳ ಶಿಲಸ್ತಂಭದಿಂದ ತುಂಬಿದ ಕೀರ್ತಿನಿ ಎಂಬ ಮುಖಬಿಂಬದಿಂದ ಮಾನವಂ ನಡೆಯುವ ವಿಕ್ರಮಾನ್ವಿತ ಬಲ ಬಲ ಮಾನವ ದೇವ ಜಗತ್ತು ಎನ್ನ ಬಾಹುಬಲದಿಂದ ಗೆದ್ದ ಸಭಿಕ ವಿಲಾಸ ವೈಭವದಿಂದ ಮೆರೆಯುವ ವಜ್ರಮಣಿ ಮಂಟಪಕ್ಕೆ ಬಂದ ವೀರ ನಮ್ ದಾರಂದ ಕೇಳುವ ನೀನು ದಾರಭಟ ಮುಂದೆ ಇರುವುದು ನೋಡಿ ಜೈ ಭೀಮನ ಹುಡುಗರ ಆರ್ಭಟ ಒಳ್ಳೈತೆ ಫೋನ್ ಆರ್ಬಿಟ್ಟಿಂದ. ಓ ದೇವ ನಾವು ದಾರಂದರೆ ಲಂಚ ತಿಂಬನು ಲಂಚ ದ್ರೋಹಿ ಲಂಚ ಬೇಡುವನು ಬೀದಿ ನಾಯಿ ಲಂಚ ಕೊಟ್ಟು ಬಿಡುವರು ಜನ ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕುಡ್ತೀನಿ ಕುಂಬಳಕಾಯಿ ಹೀರಾಪುರ ಹೀರೆಕಾಯಿ ದೇಶಕ್ಕೆ ಒಡೆಯನೊಂದು ಸಣ್ಣದು ತೆಂಗಿನಕಾಯಿ ದೊಡ್ಡದು ಕುಂಬಳಕಾಯಿ ಎಷ್ಟು ಕಾಯಿ ಹೊಡೆದರೂ ಅರ್ಪಿತ ಮಾಡ್ಕೊಳ್ಳೋ ನಮ್ಮಮ್ಮ ಮಾರಮ್ಮ ತಾಯಿ ಊರಿಗೆ ಬುಡ್ಡ ಕಲ್ಲು ವಾಸ ನಾನು ಸಂಸಾರ ದಾಸ ಅಲ್ಲಿ ಮೂಲೆಗೆ ನಿಂತುಕೊಂಡನು ನೋಡು ನಮ್ಮ ಸೋದರ ಮಾವ ಎಂಬ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಇಟಿಗೆ ಸುಂದರ ಸಾರಥಿಯನ್ನು ಕರೆಯುತ್ತಾರೆ ದೇವ ಹೇಳ್ಕೊಂಡು ಬರಬೇಕು ನಮ್ಮ ನಂಕಿದವ ಸಾರಥಿ ನಾವು ದಾರಂದರ ನೀವು ದೇವ ಸಮಸ್ತ ದೇವತೆಗಳಿಗೆ ಬಂದ ಕಂಟಕವಂ ನಿರಂತಕ ಮಾಡ ಸುಖವನ್ನು ಉಂಟು ಮಾಡುವ ಶ್ರೀ ಜಗತ್ ಮಂಡಲದೊಳಗೆ ಧೈರ್ಯಗೊಂಡ ಬಲ ದೇವತಾ ಮಂಡಲಕ್ಕೆ ಪುಂಡರಾದ ಬಲ ಬಲ ಸಾರಥ ಭೂಪತಿ ಬರುವ ಮತಾಂತರ ನಮ್ ಶತಪಟದ ಮೆರಿಗೆವ ಬಲ ಸಾರಥ ಭೂಪತಿ ಜಗತ್ತು ರಕ್ಷಾ ತೃಷ್ಠ ಜಲ ಶಿಕ್ಷಾ ಶ್ರೇಷ್ಠ ಜಲ ರಕ್ಷಕನೆಂಬ ಬಿರುದ ಹಾ ಪದ್ದ ಹತ್ತ ಅವತಾರಗಳನ್ನು ಎತ್ತ ದುರ್ಜನರ ಬಸರ ಎನ್ನಸಿ ಜಗತ್ ಪ್ರಭವ ದರಿದ್ರಗಳನ್ನು ಓಡಿಸಿದ ಲಕ್ಷ್ಮೀಕಾಂತ ಶ್ರೀಕೃಷ್ಣನ ಕುಮಾರ ಬಲ ಸಾರಥ ಭೂಪತಿ ಧೀರ ಗಂಭೀರ್ಯ ಚಾತುರ್ಯ ಪಾಲವ ಮೊಳರೆ ಎಂಟರನ್ನ ಭೀಕರನಾದ ಪ್ರಥಮ್ಯ ಮಹಾರಾಜನಿಂದ ಜೈವೇರಿಯನ್ನು ಒಡೆಯುವಂತವನಾಗಲ ಈ ಸಾರಥಿ ಎಂಬ ಜಾಣ ನೋಡಿ ಅಲ್ಲ ಪರಾಕ್ರಮದ ಬಿಲ್ಲವಾಣ ನಿಮಿಷದಲ್ಲಿ ಭೂಪತಿ ಬಲ 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 ವೀರ ಪ್ರದ್ಯುಮ್ನ ಮಹಾರಾಜರು ತಾವಾದರೆ ಬಂಗಾರದಂತ ಕಂಗಳಿಸುವ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಹೊಳೆಯ ಎಲ್ಲ ಈ ಸಾರಥ ಭೂಪತಿ ರಂಗತ್ತ ಧ್ವಜಮಣಿಮಯದಿಂದ ಕಂಗಳಿಸುವ ಹಾ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರ್ಯತ್ಯವೆಂದು ಕೇಳಿದ್ಯಾ ಹೌದು ದೇವ ಸಾರಥ ಭೂಪತಿ ಮೇಘನಾಥನ ಪರಾಕ್ರಮದ ಸಹಾಯದಿಂದ ಯೌವನ ಅಶ್ವ ನಮ್ಮ ಬಳಿಯಲ್ಲಿದ್ದ ಹಾ ಅಶ್ವರಾಜನಂತಂದ ಬಲ ಬಲ ಸಾರಥ ಭೂಪತಿ ಇದು ಅಲ್ಲದ ಹಿಮಾಚಲದ ಬಳಿಯಲ್ಲಿದ್ದ ಧನರಾಶಿ ಅಂತಂದು ಹಾ ಇವುಗಳ ಧರ್ಮರಾಯ ಶ್ರೀಕೃಷ್ಣರಿಗೆ ಒಪ್ಪಿಸುವ ಕಾರಣ ಹಾ ಮರಣವಾಯಿತು ಕಂಡಿಗ ಸಾರಥ ನಾನು ಬಂದು ಸಂಗತಿ ತೀರ್ಥ ಭೂಪತಿ ನಿಮ್ಮ ಪೀಠವನ್ನು ಅಲಂಕರಿಸಿದವರದಿ ಇವರು ಪ್ರತಿಮನ ಪಾತ್ರ ಮಾಡಿದಂತ ಕಲಾಭಿಮಾನಿಗೆ 500 ರೂಪಾಯಿಗಳನ್ನು ಆಯ್ಕೆ ಮಾಡಿರ್ತಾರೆ. ನೆಲ್ಲುಡಿ ಉಳಿಗಪ್ಪನ ಬಹುಮಾನ ಪೂರ್ವ ಕಾರ್ಯ ಮಾಡಿರ್ತಾರೆ. ಅವ್ರು ಬಂದು ಸ್ವೀಕರಿಸಬೇಕಾಯ್ತು ತಮ್ಮಲ್ಲಿ ವಿನಂತಿ. ನಮೋ ನಮೋ ಶ್ರೀ ಕೃಷ್ಣಮೂರ್ತಿ. ಮಹಾ ಹಿರಿಯರೇ ದೀರ್ಘಾಯುಷ್ಯ ಬಸ್ಸು ಮೇಲೆ ಕೇಳರಿ, ಬಾಲಕರೇ. ಓಹೋ ತಂದೆಯಾದ ಧರ್ಮನಂದನ
ಬಾಲಕ ನಿಮ್ಮ ಆಶೀರ್ವಾದ ಬಲದಿಂದ ಯೌವನ ಅಶ್ವನೆಂಬೆದ್ದು ಆ ತುರಂಗಂ ತಂದಿರುವೆ ನೋಡು. ಮುಂದಿನ ಸಂಗತಿಗೆ ಅಪ್ಪನಂತ ಧರ್ಮರಾಜ ರವಿಕೋಟಿ ತೇಜ. ಆಹೋ ನಿನ್ನ ಇಷ್ಟದಂತೆ ಅಲ್ಲ ಋಷಿಕೇತ. ಆಹೋ ತಂದೆಯಾದ ಶ್ರೀಕೃಷ್ಣಮೂರ್ತಿ, ಯೌವನ ಅಶ್ವ ನಮ್ಮ ಅಶ್ವದ ಸಲುವಾಗಿ ಅಂತರಕ್ಷದೊಳೆ ಯುದ್ಧವನ್ನೇ ಎಸಗ ರಕ್ಷಣದೊಳೆ ಯೌವನ ಸ್ವಲಂ ಬಂಧಿಸಿದನಂತೆ. ಆಹೋ ಅಪ್ಪಯ್ಯ ನಮ್ಮ ಉದ್ಯಾನವನದಲ್ಲಿ ಭಕ್ತಿಯಿಂದ ಕಾದಿರುವನ ಹವನನ ಸತ್ತು ಕರೆಸಲು ಹೋಗಣೆ ನಡಿ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಓಹೋ ಬಾಲಕರೇ, ಅಪ್ಪಯ್ಯ ನಿಮ್ಮ ಯೌವನಾಶ್ವರ ಭಕ್ತಿಗೆ ನಾನು ಮೆಚ್ಚಿದನು. ಮೆಚ್ಚಲಬೇಕು ಜನಕ. ಅವನನ್ನು ಸತ್ಕರಿಸಲು ಹೋಗಲೇ ಬಾಲಕರೇ. ಎನ್ನ ಅಂಗನಿಕರಾದ ತ್ರಿವರ್ತಿ ಬ್ರಾಹ್ಮಣರ ಕರೆತನ್ನರೇ ಬಾಲಕರೇ. ನಿನ್ನ ಇಷ್ಟದಂತಾಗಲು ಜನಕ ಹೋಗಿ ಬರುವನು. ಎಲ್ಲರ ಒಳಗಡೆ ಇರರೆ ಮಾ ಸೂರರೆ. ಜನಕ ಮುಂದಿನ ಕಾರ್ಯಕ್ರಮಿಗೆ ದಾರಿಯ ತೋರೋ ಜಗದೇಶ ಪಾಪ ವಿದೇಶ. ಓಹೋ ಧರ್ಮಜ, ಓ ನಾರಾಯಣ, ಈ ಕುದುರೆಯ ಬಣಿಯೋಳು ಬಂಗಾರದ ತಗಡಿನ ಮೇಲೆ ನಿಮ್ಮ ಅಂಕಿತವನ್ನು ಬರೆದು ಬಂಧಿಸು. ವೀರಾದ ವೀರರನ್ನು ಬೆಂಗಾವಲಿಗೆ ಕಳಿಸು. ಸಾಮಂತ ರಾಜರ ಯುದ್ಧದೊಳ ಜಯಿಸಿ ಕಪ್ಪು ಕಾಣಿಕೆಗಳನ್ನು ತಂದು ಒಪ್ಪಿಸಲು ಹಾಗೇ ಈ ಯಾಗವನ್ನು ಪೂರೈಸಿದಂತಾಗುವ. ಧರ್ಮಜ, ನಾರಾಯಣ, ನಮ್ಮ ಪಾಪ ಕರ್ಮ ಪರಿವಾರವಾಗುವುದು. ಇನ್ನು ನಾನು ದ್ವಾರಕೆಗೆ ಹೋಗುವೆನು. ಆದರೆ ಸಮಯೋಚಿತ ನಾನು ಬೆಂಗಾವಲಿಯಿಂದ ನಾನಿರುವನು. ಹೋಗಿ ಬರುವನು ಧರ್ಮನಂದನ ನಂದನ ಹೋಗುವೆನು ನಾನು ಈ ಕ್ಷಣ. ನಿನ್ನ ಇಷ್ಟದಂತ ಅಲ್ಲ ನಾರಾಯಣ, ಅದಕ್ಕೆ ಬರ ದುರೇಣ. ಅರ್ಜುನ ಅರ್ಜುನ, ಓಹೋ ತಮ್ಮನಾದ ಅರ್ಜುನ. ಆಹೋ ಅಣ್ಣ ಧರ್ಮನಂದನ, ಈ ಕುದುರೆಯ ಗಂಡವನಿಗೆ ನೀನು ಮತ್ತು ಋಷಿಕೇತ ಪ್ರದ್ಯುಮ್ನ ಮೊದಲಾದರೊಂದಿಗೆ ಪ್ರಯಾಣ ಮಾಡಿರಿ. ಆ ಕುದುರೆಯನ್ನು ಕಟ್ಟಿದ ಆ ಈರನನ್ನು ಜಯಿಸಿ ಅವರಿಂದ ಕೊಪ್ಪ ಕಾಣಿಕೆ ಕೈಗೊಂಡು ಜಯಶೀಲದಾಗಿ ಬಾ ತಮ್ಮ. ಇದೇ ನಿನಗೆ ನೇಮ. ಅಗ್ರಜ, ಅಹೋ ಅಗ್ರಜ, ಓಹೋ ಅನುಜ, ನಿನ್ನ ಆಶೀರ್ವಾದ ಎಂಬ ಹಡಗಂಬಿರಲಿ ವೈರ್ಯ ಜಾಲಂ ನದಿಯಂ ದಾಟುವುದಕ್ಕೆ ಸಂಸದಕ್ಕೆ. ಅಹೋ ಅಣ್ಣ, ಓಹೋ ತಮ್ಮ, ಮಿಂಚಿನಂತೆ ಗುಡಿಗೆ ಅರ್ಪಡಿಸುತ್ತ ಪರ ರಾಜರಿಂದ ತಪ್ಪದೆ ಕಪ್ಪು ಕಾಣಿಕೆಯನ್ನು ತಂದೊಪ್ಪಿಸುವನು. ಎನ್ನ ಧರ್ಮವಾದ ನೋಡ ಆಡುವನು ನಾನು ವೀಕ್ಷಣ. ನಿನ್ನ ಇಷ್ಟದಂತ ತಮ್ಮ, ಇದೇ ನಿನಗೆ ನೇಮ. ಈ ಅಶ್ವರದಿಂದ ಬೆಂಬಲವಾಗಿ ನಾವು ಅಶ್ವರನ್ನು ನೀಲಧ್ವಜನನ್ನು ಹಂಸಧ್ವಜನನ್ನು ಸುಧನ್ವ ಮೊದಲಾದವರನ್ನು ಜಯಿಸಿ ಕುದುರೆಯೊಂದಿಗೆ ಕಪ್ಪು ಕಾಣಿಕೆಯನ್ನು ಒಪ್ಪಿಸಿಕೊಂಡಂತಾಯಿತು. ಮುಂದೆ ಕಾಣುವುದು ಶ್ರೀರಾಜ ನೋಡಿರೈ ಋಷಿಕೇತ ಪ್ರದ್ಯುಮ್ನಾದಿಗಳು. ನಿಶ್ಚದಂತಾರಿ ಜನಕ. ಅಹೋ ಋಷಿಕೇತ, ಅಹೋ ಜನಕ, ಅಹೋ ಬಾಲಕ, ಅಹೋ ಜನಕ, ಅಹೋ ಅರ್ಜುನ ಭೂಪ. ಆ ಸ್ತ್ರೀ ರಾಜ್ಯದಲ್ಲಿ ಪ್ರಮೇಳ ಎಂಬ ರಾಣಿಯು ರಾಜ್ಯಭಾರ ಮಾಡುವಳು. ನಮ್ಮ ಯಜ್ಞದ ಕುದುರೆಯು ಪ್ರಮೇಳವನ್ನದು ಪ್ರವೇಶ ಮಾಡದಂತಾಯ್ತು. ಅರ್ಜುನ ಭೂಪ, ಅಧಿಬಲ ಪ್ರತಾಪ. ಮಾವನಾದ ಅರ್ಜುನ, ಆಹೋ ಅಳಿಯ ಪ್ರದ್ಯುಮ್ನ, ಆ ಸ್ತ್ರೀಯರ ಪಟ್ಟದ ರಾಣಿಗಾದ ಪ್ರಮೇಳಗೂ ಆಕೆ ಮಂತ್ರಿ ಪ್ರಧಾನಿಗಳಾದ ಚಿತ್ತರ ರಾಕೆಯ ವಿಚಿತ್ರ ಕ್ರೀಡಾಪಕಮ ಸ್ತ್ರೀ ಸಮವ ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿರುವರಂತೆ. ಆಹೋ ಮಾವ, ಅಹೋ ಪ್ರದ್ಯುಮ್ನ, ಒಂದು ವೇಳೆ ಆ ಸ್ತ್ರೀಯರ ಕುದುರೆಯನ್ನು ಕಟ್ಟಿದ್ದಾದರೆ ತಕ್ಷಣವ ಕೈ ಹಿಡಿದು ಕುದುರೆ ಕಡಿವಾಣ ನಮ್ಮ ಹಿಡಿದು ತರವನ ನಾಡು ಮಾವನ ನೋಡಿ ಎಂದು ಪರಾಕ್ರಮದ ಬೇಗನ ಚಿತ್ರ
ಪ್ರಮೇಯ ಚಿತ್ರಲೇಖ ವಿಚಿತ್ರಲೇಖ ಬರ್ಬೇಕಮ್ಮ ತಗರಮ್ಮ. ಮಹಾರಾಣಿಗೆ ಜಯವಾಗಲಿ, ಮಹಾರಾಣಿಗೆ ಜಯವಾಗಲಿ. ಮಂತ್ರಿ ಪರಿಣಾಮವೇ ಪ್ರಜಾರೆಲ್ಲ ರಾಣಿ ಪರಿಣಾಮವೋ ಪ್ರಜಾನಿಧಿ. ಮಂತ್ರಿ ಪರಿಣಾಮವೇ ಪ್ರಜಾರೆಲ್ಲ ರಾಣಿ ಪರಿಣಾಮವೋ ಪ್ರಜಾನಿಧಿ. ಕ್ಷೇಮದಿಂದಿರುವರೆ ಮಂತ್ರಿಯ ಕೇಳಿ ನಿತ್ಯದಿ ಪ್ರಜೆಗಳು ಸಾಧನೆಯಿರುವರು. ಕ್ಷೇಮದಿಂದಿರುವರೆ ಮಂತ್ರಿಯ ಬೇಳೆ ನಿತ್ಯದಿ ಪ್ರಜೆಗಳು ಸಾಧನೆಯಿರುವರೆ. ಮಂತ್ರಿ ಪರಿಣಾಮವೇ ರಾಣಿ ಪರಿಣಾಮವೋ ಪ್ರಜಾನಿಧಿ. ಮಹಾರಾಣಿ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳು ಜಾಲವ ಮಾಡದೆ ಜಾಲವ ಮಾಡದೆ ಜವದರಿಸುವರು. ಜಾಲವ ಮಾಡದೆ ಜಾಲವ ಮಾಡದೆ ಜವದರಿಸುವರು. ಮಂತ್ರಿ ಪರಿಣಾಮವೇ ಪ್ರಜಾರೆಲ್ಲ ರಾಣಿ ಪರಿಣಾಮವೋ ಪ್ರಜಾನಿಧಿ. ಮಂತ್ರಿ ಪರಿಣಾಮ ಮಂತ್ರಿ ಪರಿಣಾಮ ಮಂತ್ರಿ ಪರಿಣಾಮವೇ. ಅಹೋ ಮಂತ್ರಿಗಳ ಮಹಾರಾಣಿ, ನಮ್ಮ ರಾಜ್ಯದ ಪ್ರಜೆಗಳು ಸಕಾಲಕ್ಕೆ ಕಪ್ಪು ಕಾಣಿಗಳನ್ನು ತಂದೊಪ್ಪಿಸುವರೆ ಅಥವಾ ಸದಾ ಭಕ್ತಿ ನಿಷ್ಠೆಯುತರಾಗಿರುವಿರಿ? ನಮ್ಮ ಎಲ್ಲ ಕಾರ್ಯಗಳನ್ನು ಭಕ್ತಿ ನಿಷ್ಠಿತರಾಗಿ ಕೇಳುತ್ತಿರುವಿರಿ? ಚೆನ್ನಾಗಿ ಹೇಳುವಂತವರಾಗಿರಿ ಕಂಡಿರ ಸಖಿಮಣಿಯರೇ. ಅಮ್ಮ ಮಹಾರಾಣಿ, ಅಹೋ ಚಿತ್ರರೇಖಾ, ನಮ್ಮ ರಾಜ್ಯದಲ್ಲಿ ಸಕಲರು ಕ್ಷೇಮದಿಂದಿರುವರು. ತಪ್ಪದೇ ಸಕಾಲಕ್ಕೆ ಕಪ್ಪು ಕಾಣಿಕೆಯನ್ನು ತಂದೊಪ್ಪಿಸುವರು. ರಾಣಿ ಪಣವೇಣಿ. ಅಮ್ಮ ಮಹಾರಾಣಿ, ಅಮ್ಮ ಚಿತ್ರರೇಖಾ, ಇದೇನು ಬೇರೆ ನವಿಗಳ ಶಬ್ದವು ಕೇಳಿ ಬರುತ್ತಿರುವುದಲ್ಲ? ಹಾಗಾದರೆ ಸ್ವಲ್ಪ ಹೊತ್ತು ನಮ್ಮ ಉದ್ಯಾನವನದಲ್ಲಿ ಕಾಲವನ್ನು ಕಳೆಯಬೇಕು. ತಮ್ಮ ಅಪ್ಪಣೆಯಂತಾಗಲಿ ಮಹಾರಾಜ. ಜಾಗ್ರತೆಯಿಂದ ಹೋಗೋಣ ಬಂದಿರ ಚಿತ್ರ ವಿಚಿತ್ರ ನಿಮ್ಮ ಇಷ್ಟದಂತಾಗಲಿ ಮಹಾರಾಜ. ಮಧುವನ ಮಧುರವನ ಮಧುರವನ ಸುಧೋದ ಮದನನ ಸುಖ ಸದನ ಮಧುವನ
ಮಹಾರಾಣಿ ನಮ್ಮ ಉದ್ಯಾನವನದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆದಿದ್ದಾರೆ. ಆಗಲಿ ಮಹಾರಾಣಿ. ಹೌದೇ ಮಹಾರಾಣಿ? ಅಮ್ಮ ಮಹಾರಾಣಿ, ಇದೇನು ಬೇರೆ ನಗರಗಳ ಶಬ್ದವು ಕೇಳಿ ಬರುತ್ತಿರುವುದಲ್ಲ? ಅದೇನು ಚಿತ್ರ ಮಹಾರಾಣಿ? ಆ ಮುಂಭಾಗದೊಳ ಒಂದು ಸುಂದರವಾದ ಕುದುರೆ ಇರುವುದಂತೆ. ಅಹೋ ಚಿತ್ರರೇಖಾ ಮಹಾರಾಣಿ, ಅದು ಲಿಖಿತವೇನೆಂದರೆ ಅದ್ರ ಬೆಂಗಾವಲಿಗೆ ಅರ್ಜುನ ಋಷಿಕೇತು ಬಂದಿರುವರಂತೆ. ಅಮ್ಮ ಮಹಾರಾಣಿ, ಅವರಿಗೆ ಕಟ್ಟಿದ ಕುದುರೆಯನ್ನು ಬಿಡಬೇಕಂತೆ. ಇಲ್ಲವಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗುತ್ತರಾಗಬೇಕಂತೆ. ಕಣ್ಣೆಯ ಮಹಾರಾಣಿ ಪಣಿವೇಣಿ. ಅಹೋ ಚಿತ್ರರೇಖಾ ಮಹಾರಾಣಿ, ನೀನಾದರೂ ಆ ಲಿಖಿತವನ್ನು ಓದಿ ಎನ್ನ ಮುಂದೆ ತಿಳಿಸು. ಮಹಾರಾಣಿ, ಅಶ್ವಯಾಗದ ಕುದುರೆಯಂತೆ 3 ಲೋಕದ ಗಂಡನಾದ ಪಾರ್ಥನು ಬಂದಿರುವನಂತೆ. ಹೌದೇ ಮಹಾರಾಣಿ? ಚಿತ್ರರೇಖಾ, ವೀರನಾರಿಯರಾದರೆ ಜಯಿಸಬೇಕಂತೆ. ಇಲ್ಲವಾಯ್ತೆಂದರೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಕಂಡಿಯ ರಾಣಿ ಪಣವೇಣಿ. ಸತ್ಯಮಣಿಯರೇ ಮಹಾರಾಣಿ, ಮೊದಲು ನಮ್ಮ ರಾಜ್ಯದಳು ಬಂದ ಕುದುರೆಯನ್ನು ಮೊದಲು ಬಂಧಿಸಿರಿ. ಮಹಾರಾಣಿ, ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ನಮ್ಮ ಸೈನ್ಯ ಸಮೂಹಕ್ಕೆ ಆಜ್ಞೆಯನ್ನು ಮಾಡಿರಿ. ಕಂಡಿದ ಸಖಿಮಣಿ? ಮಹಾರಾಣಿ, ಏನು ಮಾತನಾಡಿದೆ? ನೀನಿನ್ನು ಕನ್ಯಮಣಿಯು ಬಹಳ ಆಲೋಚನೆ ಮಾಡಿ ಮಾತನಾಡು. ಅಹೋ ಸಖೆ ಮಹಾರಾಣಿ, ನಿಮ್ಮ ಇಷ್ಟದಂತೆ ಆಗಲಿ ಮಹಾರಾಣಿ. ಸಖೇರೆ ಮಹಾರಾಣಿ, ಕುದುರೆಯನ್ನೇನು ಕಟ್ಟಿಬಿಟ್ಟಿದ್ದೇನೆ. ಹೌದು, ಯುದ್ಧದಳು ಬುದ್ಧಿ ಸಾಹಸದಿಂದ ಗೆಲ್ಲದಿದ್ದರೆ ಪ್ರಮಿಳ ಎಂಬ ಹೆಸರಿನ್ನೇತಕ್ಕೆ ಬೆಂಗಾವಲಿಗೆ ಬರುತ್ತಿರುವ ಅರ್ಜುನನನ್ನು ನಾನು ವರಿಸುತ್ತೇನೆ. ಮಹಾರಾಣಿ, ನೀನು ಋಷಿಕೇತುವನ್ನು ವರಿಸು. ಮಹಾರಾಣಿ ವಿಚಿತ್ರ, ನೀನು ಪ್ರದ್ಯುಮ್ನನ್ನು ಜಯಿಸಿ ಮಹಾರಾಣಿ. ನಾನು ಯಾರನ್ನು ಜಯಿಸುವನೆಂದು ಕೇಳು ಮಹಾರಾಣಿ. ಮಹಾರಾಣಿ, ನನಗೆ ಹೇಳಲು ನಾಚಿಕೆ ಆಗುವುದು ಸಖಿ. ಅದೇಕೆ ನಾಚಿಕೆ? ಯಾರನ್ನು ಮೋಹಿಸಿಕೊಳ್ಳಿ? ಹೇಳಲೇಬೇಕೆ? ಹೇಳಲೇಬೇಕು ಮಹಾರಾಣಿ. ಹಾಗಾದರೆ 3 ಲೋಕದ ಗಂಡನೆಂದು ಹೆಸರನ್ನು ಪಡೆದಂತ ವೀರಾದಿ ವೀರನಾದ ಪಾರ್ಥನನ್ನೇ ನಾನು ವರಿಸುವೆನು. ಮಹಾರಾಣಿರ ಸಖಿಮಣಿಯರೇ, ತಮ್ಮ ಅಪ್ಪಣೆ ಅಂತ ಮಹಾರಾಣಿ. ಆಹೇ ಅಂಬುಜಾಕ್ಷಿಯೇ, ನಮ್ಮಣ್ಣನಾದ ಧರ್ಮರಾಯ ನಮೋ ನಮೋ ಐಶ್ವರ್ಯ ಮತ್ತು ಮೇಳಕ್ಕೆಳೆ ಶ್ರೀಯಳೆ. ಆಹೇ ಅಂಬುಜಾಕ್ಷಿಯೇ, ನಮ್ಮಣ್ಣನಾದ ಧರ್ಮರಾಯನ ಮಾಡುವ ಸಂಭ್ರಮದ ಯಜ್ಞದ ಕುದುರೆಯು ನಾರಿಯಾದವಳು ಕಟ್ಟುವುದು ವಿತವಲ್ಲ. ಅಹೇ ನಾರಿಮಣಿ, ಕುದುರೆಯಂ ಕಟ್ಟಿದ ವೀರರಂ ಜಯಿಸಿ ಕಪ್ಪವನ್ನು ಒಪ್ಪಿಸಿಕೊಳ್ಳುವೆ. ಇಲ್ಲವೇ ಎನ್ನಂತ ವೀರಾದ ವೀರನು ನಾರಿಯರ ಸಂಗಡ ಯುದ್ಧ ಮಾಡುವುದು ಕಲಿತಿರುವನಲ್ಲ. ಅಹೇ ಶ್ರೀಯಳೇ, ಸುಮ್ಮನೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಕಳಿಸ ಭ್ರಮೆ ನಿನಗಾದಕ್ಕೆ ಈ ಈರನ ಸಂಕಟಗಳೇ. ಅಹೇ ಶ್ರೀಯಳೇ, ನಾನು ಕಪ್ಪು ಕಾಣಿಕೆಗಳನ್ನು ಕೊಡುವುದಿಲ್ಲ. ಅದು ಯಾದಕ್ಕೆ ಕೊಡುವುದಿಲ್ಲ ಶ್ರೀಯಳೇ? ನೀನು ಎನ್ನನ್ನು ನೋಡಿ ಲಗ್ನ ಮಾಡಿಕೊಂಡರೆ ಮಾತ್ರ ಕೊಡುವೆ. ಅದು ಎಂದಿಗೆ ಸಾಧ್ಯವಿಲ್ಲ ನಾರಿಮಣಿ. ನನ್ನಂತ ಸ್ತ್ರೀಯಳು ಬಂದರೆ ಒಳ್ಳೆನೆನ್ನುವುದು ನ್ಯಾಯವೇ? ದೂರ ನಿಂತ ಮಾತನಾಡಿ ನಾರಿಮಣಿ. ಹೇ ಕನ್ಯಾಮಣಿ, ಎಂತ ಮಾತನಾಡಿದೆಯಲ್ಲ. ರೂಪ ಲಾವಣ್ಯಗಳನ್ನು ಕಂಡು ನಾನು ಮನಸ್ಸೋತು. ನೀ ಇದು ಎಂದಿಗೆ ಸಾಧ್ಯವಿಲ್ಲ ಶ್ರೀಯಳೇ. ಹೇ ಮಕ್ಕಳೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ಅರ್ಜುನ. ಹೇ ಕನ್ಯಾಮಣಿ, ನಿಂತ ಮಾತನಾಡು ಶ್ರೀಯಳೇ. ಪ್ರಿಯ ಪ್ರಿಯ ಅನುದಿನ ಅನುದಿನವು ನಿನ್ನ ಸಾಗರದ ಬಳಿ ಹೊಸ ಸರಸ ಹರುಷವಿದೆ ನನ್ನ
ಶರಣೆ. ಅಹೇ ನಾರಿಮಡಿ, ಈ ನಿನ್ನ ರೂಪ ಲಾವಣ್ಯಗಳನ್ನು ಕಂಡು ನಾನು ಮನಸೋತು ಬಂದಿರುವೆನು. ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀಯಳೆ. ಅಹೇ ನಾರಿಮಡಿ, ದೂರ ನಿಂತು ಮಾತಾಡೆ ನಾರಿಮಡಿ. ನಿನ್ನಂತ ವೀರ ಪುರುಷನನ್ನು ಕೈ ಹಿಡಿಯಬೇಕಾದರೆ ನನ್ನಂತ ವೀರ ನಾರಿಯೇ ಸರಿ, ಅನ್ಯ ನಾರಿಯರಿಂದ ಸಾಧ್ಯವಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ನಾರಿಮಡಿ. ಅಹೋ ಮೂರು ಲೋಕದ ಗಂಡ, ಅಹೇ ಸ್ತ್ರೀಯಳೆ, ನೀನು ಹೆಣ್ಣ ಪತಿ ಎಂದು ನಾನು ಮನಸಾರೆ ಒಪ್ಪಿಕೊಂಡಿದ್ದೇನೆ. ನೀನು ಎಷ್ಟು ಆಸೆ ಇಟ್ಟುಕೊಂಡರೂ ನಾನು ಮಾತ್ರ ನಿನ್ನ ಪತಿ ಆಗೋದು ಸಾಧ್ಯವಿಲ್ಲ. ಲಗ್ನ ಮಾಡಿಕೊಂಡು ನನ್ನ ಸುಖದ ಸುಪ್ಪತ್ತಿಗೆ ತೇಲಾಡಿಸು ಪಾರ್ಥ, ಸಮಯ ಮಾಡಬೇಡವರ್ಥ. ಅಹೇ ಸುಂದರಾಂಗಿಯೇ, ನೀನು ಮುಂದೆ ಬಂದ ನಿಂತ ಕರಂಗಳ ಮಂದಿಸಿ ಅನ್ನ ಮಂದಿರಕ್ಕೆ ಬಾ ಎಂದು ಕರೆಯುವುದು ಚಂದವಲ್ಲ. ಅಹೇ ಭ್ರಷ್ಟ ಸ್ತ್ರೀಯರೇ, ಅದು ಯಾತಕ್ಕಂದ್ರೆ ಮಾನವಂತರು ಲಜ್ಜವಂತರು ಹೀಗಿತ್ತು ಎಲೆ ಎಣ್ಣೆ ಗಜ ನಿಂಬೆ ಹೆಣ್ಣೆ ಆಚೆಗೆ ನಿಂತು ಮಾತನಾಡು. ಜ್ಞಾನವಂತರ ಕಣ್ಣ ಮುಂದೆ ಹುಚ್ಚು ಮಾತುಗಳನ್ನು ಹೇಗೆ ಆಡಿದೆ? ಪರಪುರುಷರ ಹತ್ತಿರ ಬಾಯಿ ಬಿಟ್ಟು ಕೇಳುವುದೇ ಉಂಟೆ? ಎಲೇ ದುರಾತ್ಮಳೇ, ದುರಾತ್ಮಳೆ ಆಚೆಗೆ ನಿಂತು ಮಾತನಾಡು. ಪರಪುರುಷರಂಜಿ ಹರ್ಷದಿಂದ ರತಿ ಸುಖವನ್ನು ತೋರುವುದಕ್ಕೆ ನಿನ್ನಿಗೆ ನಾಚಿವಾಗುವುದೇ ಇಲ್ಲವೇ? ಇಲ್ಲೇನಾರಿ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ಲೋಕದಲ್ಲಿ ಬುದ್ಧಿ ಇಲ್ಲದ ಮನುಜರ ನಿನ್ನಂತ ಮುದ್ದುಮುಖಿ ಮಾತುಗಳಿಗೆ ಮರಳಾಗಿ ತಮ್ಮ ಪುರುಷಾರ್ಥವ ವ್ಯರ್ಥ ಮಾಡಿಕೊಳ್ಳುವರಿಲ್ಲ. ಇಲ್ಲೇ ಗಯ್ಯಾಳೆ, ನಿನ್ನ ವೈಹಾರದ ಬೆಡಗಿನ ನುಡಿಗೆ ನಾನೇನು ಒಡಂಬಡುವನೇ ಹೇಗೆ? ನೀನೇನು ಹೆಚ್ಚಿನವಳಲ್ಲ. ಹಿಂದಕ್ಕೆ ನಿನ್ನಂತ ಊರ್ವಶಿ ಎನಿಗೆ ಮನಸ್ಸೋತು ಏಕಾಂತ ಮಂದಿರಕ್ಕೆ ಬಾ ಎಂದು ಕರೆದು ಅವಳ ಕಡೆಗೆ ಅವಳ ಇಷ್ಟವನ್ನು ಪೂರೈಸಿದವನಾಗಲಿಲ್ಲ. ನಾರಿಮಣಿ ತಕ್ಷಣ ಅವಳ ಕುಪಿತಳಾಗಿ 1 ವರ್ಷದ ಪರ್ಯಾಂತರ ಹೆಣ್ಣಾಗಿರಂದು ಹೇಳಿದ ಕಾರಣ ಬಹು ಪ್ರಯೋಜನಕ್ಕೆ ಬಂದಿತು. ಅಹೇ ಕನ್ಯಾಮಣಿ, ಆದ್ದರಿಂದ ತಾನಾಗಿ ಬಂದ ಸ್ತ್ರೀಗಳನ್ನು ಬುದ್ಧಿ ಕಲಿಸಿ ಹಿಂದಕ್ಕೆ ಕಳಿಸಿದರೆ ಎಷ್ಟು ಮಾತ್ರಕ್ಕೆ ಪಾಪವೂ ಬರೋದಿಲ್ಲ. ನಿನ್ನ ಮಾತು ಹೇಗಿರುವುದೆಂದರೆ ಬುದ್ಧಿ ಇಲ್ಲದ ಮನುಜರ ಸದ್ದ ಸುಳುವಂಗಳನ್ನು ನೋಡಿಕೊಂಡು ಕದ್ದು ಮುದ್ದಾಗಿ ಸದ್ಧರ್ಮಗಳನ್ನು ಧಿಕ್ಕರಿಸಿ ನಿಮ್ಮಂತವರನ್ನು ತೆಗೆಸಿ ನಾರಿಮಣಿ ಸ್ತ್ರೀ ಜಾಲಕ್ಕೆ ಸಿಲುಕರಾಗಲಿ ಬುದ್ಧಿ ಸುಂದರಿ ಬೆಲ್ಲದಂತ ಮಾತನ್ನು ಸುರಿಸುತ್ತಾ ಎನ್ನ ಮುಂದೆ ಬರುವೆಯಾಗಿಲ್ಲ. ಯುದ್ಧ ಮಾಡಬೇಕೆಂಬ ನಿನ್ನಲ್ಲಿ ಯುದ್ಧ ಮಾಡಬೇಕಂತ ಬಂದಿಲ್ಲ. ಎಲೇ ಮುದ್ದು ಮುಖ್ಯಳೆ ಬಳುರೇ ನಿನ್ನ ಸತ್ತು ಅಡಗಿಸಿ ನಿನ್ನ ಮನಸ್ಸಿಗೆ ಬುದ್ಧಿಯನ್ನು ಕಲಿಸಿ ಕುದುರೆಯನ್ನು ಬಿಟ್ಟು ಕಳಿಸ ಪ್ರಮಿಳೆ ನಿನಗಾತಕ್ಕೆ ಈ ವೀರನ ಕೂಡ ರಗಳೆ. ಹೇ ನಾರಿಮಣಿ, ಮಾತನಾಡು ಸ್ತ್ರೀಯರೇ. ಕುದುರೆಯನ್ನು ಬಿಡುವೆನು, ಕಪ್ಪು ಕಾಣಿಕೆಗಳನ್ನು ಕೊಡುವೆನು. ಅದು ಎಲ್ಲಿಗೆ ಸಾಧ್ಯವಿಲ್ಲ ಸ್ತ್ರೀಯರೇ. ದೂರ ನಿಂತು ಮಾತನಾಡು ಸ್ತ್ರೀಯರೇ. ಹೇ ನಾರಿಮಣಿ, ಹೇ ಕನ್ಯಾಮಣಿ, ಹಾಲುಹಿದ್ದ ಕೈಯಲ್ಲಿ ಅಭವನ್ನು ಮಾಡಬೇಕು, ಯೌವನವಿದ್ದ ಕಾಲದಲ್ಲಿ ಸುಖವನ್ನು ಪಡೆಯಬೇಕು. ಅದು ನನಗೆ ಇಷ್ಟವಿಲ್ಲಲ್ಲ ಸ್ತ್ರೀಯರೇ. ನಿನಗೆ ಇಷ್ಟ ಇದ್ರದ್ದು ನನಗೆ ಇಷ್ಟವಿಲ್ಲಲ್ಲ. ಅದು ಎಷ್ಟು ಮಾತ್ರಕ್ಕೆ ನಿನ್ನ ಆಸೆಯನ್ನ ಪೂರೈಸಕ್ಕೆ ಬಂದಿಲ್ಲ ನಾರಿಮಣಿ. ಸುಂದರ, ಹೇ ಕನ್ಯಾಮಣಿ, ಸುತ್ತಮುತ್ತ ಯಾರೋ ಇಲ್ಲ, ಇದು ನನಗೆ ಬೇಕಾಗಿಲ್ಲ ಸ್ತ್ರೀಯರೇ. ಸುತ್ತಮುತ್ತ ಯಾರೋ ಇಲ್ಲ, ಬಾರೋ ಸನಿಹಕ್ಕೆ ಕೊಡುವೆ ಕಾಣಿಕೆ ತಾಳನು ತಾಪವ ಇಲ್ಲ 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 ಯಾರು ಇಲ್ಲ ಇಲ್ಲ
ಬಾಯ್ದಾಗ ನೋಡ್ಬೇಡ ಅಮ್ಮ, ಬಾಯ ಚೊಕೊಡಿ ಹೋಗ್ತಾವ ಅಮ್ಮ. ಹೇ ನಾರಿ ಮಡಿ, ನಿನಗೆ ಏತಕ್ಕೆ ಯುದ್ಧದ ಆಸೆಯು? ಹಾ ಮೆಚ್ಚಿ ಬಂದ ಕಾಮಿನಿಯನ್ನು ಕಣ್ತೆರೆದು ನೋಡೆಂದರೆ ವಿಧ ವಿಧವಾದ ಬುದ್ಧಿಯ ಮಾತುಗಳನ್ನು ನನಗೆ ಹೇಳುತ್ತಿರುವೆಯಾ? ಅದು ಸಹಜವಾಗಿಲ್ಲ ಸ್ತ್ರೀಗಳೇ. ಒಬ್ಬ ಪುರುಷನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬ ಪುರುಷನನ್ನು ಲಗ್ನ ಮಾಡಿಕೊಳ್ಳುವುದು ಪಾಪವೇ ಸರಿ ಅರ್ಜುನ? ಅಹೇ ಸ್ತ್ರೀಗಳೇ, ಅಹೇ ನಾರಿಮಣಿ, ಎಷ್ಟು ಮಾತ್ರಕ್ಕೆ ನೋಡುವುದಿಲ್ಲ, ದೂರ ನಿಂತು ಮಾತನಾಡು ಸ್ತ್ರೀಗಳೇ. ಒಂದು ಮುತ್ತನ್ನಾದರೂ ಕೊಡು. ಎಷ್ಟು ಮಾತ್ರಕ್ಕೆ ಆಸೆ ಇಟ್ಟುಕೋಬೇಡ ನೀನು. ನಿನ್ನನ್ನು ನಾನು ಬಿಡುವುದಿಲ್ಲ. ಇದೇ ನೀತಿ ತಪ್ಪಿದವಳೇ. ಏನನ್ನು ಕೂಡಿ ಲಗ್ನ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವಿನು ಪ್ರಿಯ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ನಾರಿಮಣಿ. ಎಲೆ ಸೂಜಿಗದ ಸಖಿಯಳೆ, ಜಗಿ ಜಗಿ ಬರ ರಾಜ ಮುಖಿಯಳೆ, ನಿನ್ನ ಮನದಾಸೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಇಂಥ ಬಣ್ಣದ ಮಾತುಗಳನ್ನು ಬಣ್ಣಿಸಿಯ. ನಾನೇನು ಕಾಮನಿಯವರ ಕಾಣದಿರುವನೇ ಹೇಗೆ? ಇಂಥ ಮಾತುಗಳಿಂದ ಪರಪುರುಷರನ್ನು ವಶಪಡಿಸಿಕೊಳ್ಳುವ ಸಲ್ಲಿಸುವ ಬಾಲೆ. ನಿನ್ನ ಮಾತು ಕೇಳಿದ ಅಂಗನಾಮಣಿಯವರ ಮೆಚ್ಚವರೇನು ರಾಣಿ ಸರ್ಪವೇಣೆ. ತಪ್ಪದೆ ಕುದುರೆಯೊಂದಿಗೆ ಕಪ್ಪು ಕಾಣಿಕೆಯನ್ನಿಟ್ಟು ಶರಣಾಗ್ತಳಲು, ಇಲ್ಲವೇ ಇದ್ದಕ್ಕೆ ನಿನ್ನ ಮದಗೇರಿದ ಮದಗದ ಗಾಮನಿ ಸೌದಾಮಿನಿ. ಕಪ್ಪ ಕೊಡಬೇಕೆ? ಹೌದು ಶ್ರೀಯಳೆ, ಕಾಣಿಕೆ ಬೇಕೆ? ಹೌದು ಶ್ರೀಯಳೆ. ನೀನು ಕೊಡಲಿದ್ದರೆ ನಾನು ನಿನ್ನಂಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗ್ತೇನೆ. ನಮ್ಮನ್ನು ಸಾಮಾನ್ಯ ನಾರಿಯರೆಂದು ತಿಳಿಯಬೇಕು. ನಾನೇನು ಮೂರು ಲೋಕದ ಗಂಟ ಸಾಮಾನ್ಯನೇನು ತಿಳಿದುಕೊಂಡಿರುವೆಯಾ? ಮಲಯಾಳ ದೇಶದ ಪ್ರೇಮಿಳಿ ಎಂದರೆ ಏನೆಂದುಕೊಂಡಿರುವೆ? ಈ ಗಾಂಡೀವಿಯ ನೀನೇನು ಮಾತನಾಡುವೆ ನಾರಿಮಣಿ? ಕಟ್ಟಿದ ಕುದುರೆ ಬಿಡಲಾರೆ, ನಿನ್ನನ್ನು ಗದ್ದ ಕುದುರೆಯನ್ನು ಬಿಡಿಸಿಕೊಂಡು ಹೋಗ್ತಾನೆ ನಾರಿಮಣಿ. ನಾನು ಬಿಡುವುದಿಲ್ಲಲ್ಲ. ಕೊಡಲಾರೆ, ನಾನು ಬಿಡಿಸಿಕೊಂಡು ಹೋಗೋನು ಸರಿಯಾಳೆ. ಕೊಡಲಾರೆ, ಕಟ್ಟಿದ ಕುದುರೆ ಬಿಡಲಾರೆ, ಮಾತನಾಡು. ಹೇ ಶ್ರೀಯರೇ, ಎಷ್ಟು ಸರಿಯಾಗಿ ಬರೋಣ ಆತರದಿಂದ ಮಾತನಾಡು. ಕಟ್ಟಿದ ಕುದುರೆ ಕೊಡಲಾರೆ,
ಅರ್ಜುನ ಹೇ ನಾರಿಮಣಿ, ಹೇಳಬೇಡ ಮಾತಿಗೆ ಒಲ್ಲೆನೆಂಬ ನಿನ್ನ ಹಳೆಯ ಪುರಾಣ. ನೀನು ಎಷ್ಟು ಹೇಳಿದ್ರೆ ನಾನು ಕೇಳುವುದಿಲ್ಲ ಸುಂದರಿ. ಅಹೇ ಅರ್ಜುನ, ಅಹೇ ಕನ್ಯಾಮಣಿಯೇ, ನೀನು ಸ್ತ್ರೀ ಧರ್ಮವನ್ನು ವಿವರಿಸುವಿಯಾ? ಸಹಜವಾಗಿ ಬರಲು ಶ್ರೀಯಳೇ. ಹಾಗಾದರೆ ನಾನು ಪುರುಷ ಧರ್ಮವನ್ನು ವಿವರಿಸುವುದು ಚೆನ್ನಾಗಿ ಕೇಳು. ಅದು ಎಂದಿಗೆ ಸಾರ್ಥವಿಲ್ಲ ಮೂರ್ಖಳೇ. ತನಗೆ ಇಷ್ಟ ಬಂದ ಪುರುಷನನ್ನು ವರಿಸುವ ಅಧಿಕಾರವು ಸ್ತ್ರೀಯರಿಗೂ ಇದೆ. ಅರ್ಜುನ, ಅಹೇ ನಾರಿಮಣಿ, 3 ಲೋಕದ ಗಂಡ, ಅಹೇ ಕನ್ಯಾಮಣಿ, ಪುರಹರನ ಮಿತ್ರನೇ. ಏನು ಮಾತನಾಡಿ ಶ್ರೀಯಳೇ, ಹಾಸಿಗೆ ನಿಂತು ಮಾತನಾಡು. ಸುಮ್ಮನೆ ಹೆನ್ನ ಮಾತನ್ನು ಕೇಳು. ಏ ಮಲೆನಾಡದ ದೇಶದ ಎಣ್ಣೆ ಎನ್ನನ್ನು ಬಳಿರಿ ಗೆದ್ದ ಕುದುರೆಯನ್ನು ಬಿಡಿಸಿಕೊಂಡು ಹೋಗ್ತೀನಿ ನಾರಿಮಣಿ, ನೋಡಿ ಅನ್ನ ಕನ್ಯಾಮಣಿ. ಅರ್ಜುನ, ಅಹೇ ಶ್ರೀಯಳೇ, ನನ್ನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ನಿನ್ನಿಂದ ಸಾಧ್ಯವಿಲ್ಲ ಕಂಡೆಯ. 3 ಲೋಕದ ಗಂಡನಾದ ಅರ್ಜುನನೇ. ಅಹೇ ಮುತ್ತು ಮೋಹನಾಂಗೆ, ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿದಕ್ಕೆ ಯುದ್ಧ ಮಾಡದೆ ಬದ್ಧ ಮನಸ್ಸುಗಳಾಗಿ ಬಿದ್ದು ಸಾಯಿವಿಯಲ್ಲ. ಹೌದು. ಎಲೇ ಮುತ್ತುಮುಖಿ, ಪಲ್ಗುಣ, ನಿನ್ನ ಸದ್ದ ಅಡಗಿಸಿ ಬಳಿರಿ ಮೂರು ಜಗದೊಳ ಸಿಂಹ ಗರ್ಜನ ಎಂಬ ಗೈಯುವ ಅರ್ಜುನನೆಂಬ ಕೀರ್ತಿಗೆ ಒಂದು ತರುವ ದುರ್ಜನರ ಶ್ರೀಯೇ. ಈ ಅರ್ಜುನನೊಪ್ಪನೇನೇ ಗೈಯಾಳೆ. ನಿನ್ನ ಸರಿ ಮನಿತನದ ಹಿರಿ ಕಿರಿಯರನ್ನ ನೋಡಿ ಇವಳಂತ ನೀತಿಗಟ್ಟ ವನಿತಿ ಎಂದು ಈ ಆಳಸದೆ ಬಿಡುವರು. ಸ್ತ್ರೀಯರ ಮಾತೇನು, ಸ್ತ್ರೀಯರ ನಡತೆಯೇನು, ಸ್ತ್ರೀಯರ ಧರ್ಮವೇನು? ಎಲೆ ನೀತಿ ತಪ್ಪಿದ ಕೋತಿಯ ಹಾಗೆಲ್ಲ ಅನ್ನಬಾರದು. ನೀನು ಅಂಗನಾಮಣಿ ಅಂತಲೂ ಸರ್ವವಿದ್ಯೆ ನಿಪುಣಿ ಅಂತಲೂ ಹೇಳಿಕೊಂಡು ಹೌದು, ಈ ಮಲೆನಾಡ ದೇಶಕ್ಕೆ ರಾಣಿಯಾಗಿ ನಿನ್ನ ಪ್ರಜೆಗಳನ್ನು ತಾಯಿಯ ಬಾಧೆಯಲ್ಲಿ ಕಾಯುವುದು ಬಿಟ್ಟು ಕಿಂಚಿ ಸ್ವೋಕ ಮನೆಗೊಟ್ಟು ಲೋಕ ಭ್ರಷ್ಟಿತವನ್ನು ಬಯಸಿದ ಸ್ತ್ರೀ ಜನ್ಮವೆತ್ತಿದ ಮೇಲೆ ಪವಿತ್ರವಾದ ಕಾರ್ಯಗಳನ್ನು ಮಾಡುತ್ತಾ ಪತಿವರ್ತೆಯಂ ಕೀರ್ತಿಯಂ ಪಡೆದು ಸತ್ಪುತ್ರಂ ಪಡೆದು ಪೊಡವಿಯ ಮೇಲೆ ಪಾಪ ಕಾರ್ಯಗಳಿಗೆ ಮನಗೊಡದ ದುಡ ಮನಸ್ಸಿನ ಸ್ತ್ರೀಯರಂದು ಪರಪುರುಷರ ನಂಬುವಂತೆ ಮಾಡಿಕೊಂಡರೆ ಸಾರ್ಥಕವೇನು ನಾರಿ, ಹಿಡಿ ನಿನ್ನ ಮಂದಿರಕ್ಕೆ ದಾರಿ. ಮಾತನಾಡು ಕನ್ಯಾಮಣಿ. ಹೇ ನಾರಿಮಣಿ, ನೀನೇ ನೀತಿ ತಪ್ಪಿದ ಕೋತಿಗೆ ಹಾಸಿಗೆ ನಿಂತು ಮಾತನಾಡು. ನನ್ನಂತ ಸ್ತ್ರೀಯಳು ಬಂದು ಕಾಮ ಕದನವನ್ನು ನೆರವೇರಿಸಿಕೊಡಂದರೆ ಒಳ್ಳೆನೆನ್ನುವುದು ನಿನಗೆ ಇದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕನ್ಯಾಮಣಿ. ಹೇಳುವೆನು ಕೇಳ. ಅದೇನು ಚೆನ್ನಾಗಿ ಹೇಳು. ಮಲ್ಲಾಡಡಿಕೆ ಮೈಸೂರಿಳದೆಲೆ ಹೇಳ್ತಾರೆ ಕೆಂಪ ಕೂಡಿದರೆ ಸಂಪ. ಅರ್ಜುನ, ಹೇಳೇನೆ ಅದೇನೋ ಹತ್ತಿರ ಬಿಡಬೇಡ, ನಿನ್ನ ಅಷ್ಟು ಮಾತ್ರಕ್ಕೆ ಆಸೆ ಇಟ್ಟು ಮಾತಾಡಬೇಡ, ಊರಲ್ಲಿಂದ ಮಾತನಾಡಿ ಎಲೆಯು ಕೆಂಪಗಲ್ಲು ಸುಣ್ಣವು ಬೇಕು. ಎಲೆಯು ಕೆಂಪಗಲ್ಲು ಸುಣ್ಣವು ಬೇಕು, ನಾನು ಕೆಂಪಗಲ್ಲು ನೀನು ಬೇಕು. ನಿನ್ನ ಬೆನ್ನಿಗೆಳು ಬೇಕು. ಋಷಿಕೇತ ಋಷಿಕೇತ ಕಾರಣಂದ ರಾಜ ಮುತ್ತು ಮೋಹನಾಂಗ ಸತಿಯಲ್ಲ ಮಾತನ್ನು ಕೇಳ. ಮೆಚ್ಚಿ ಬಂದ ನಾನು ಹತ್ತಿಕೋ ನೀನು ಆಸೆಯ ತೀರಿಸುವ. ಕಾರಣಂದ ರಾಜ
ಋಷಿಕೇತ ಋಷಿಕೇತ